ಕನ್ನಡಿಗರ ಅಚ್ಚುಮೆಚ್ಚು ಕರ್ನಾಟಕದ ಸುದ್ದಿವಾಹಿನಿಯ ಹೆಗ್ಗುರುತು ನಿಮ್ಮ ಪಬ್ಲಿಕ್ ಟಿವಿಯ ನಂಬಿಕೆಯ ಟಿವಿಗೆ 13ನೇ ವಾರ್ಷಿಕೋತ್ಸವ ಸಂಭ್ರಮ. ಜೊತೆಗೆ ಪಬ್ಲಿಕ್ ಮೂವೀಸ್ಗೂ 7 ವರ್ಷದ ಸಾರ್ಥಕ ಸಂಭ್ರಮ. ಮೌಲ್ಯ ಪ್ರತಿಪಾದನೆಯ ಪ್ರತಿಬಿಂಬವಾಗಿರುವ ನಿಮ್ಮ ನೆಚ್ಚಿನ ಪಬ್ಲಿಕ್ ಟಿವಿ ಕಚೇರಿಯಲ್ಲಿ ಡಬಲ್ ಸಂಭ್ರಮದ ತೇರಿನ ಮೆರವಣಿಗೆಯ ಝಲಕ್ ಇಲ್ಲಿದೆ. ನಿಮ್ಮ ಪಬ್ಲಿಕ್ ಟಿವಿಗೆ 13ನೇ ಸಂವತ್ಸರದ ಸಂಭ್ರಮ. ಪಬ್ಲಿಕ್ ಟಿವಿ ಕಚೇರಿಯಲ್ಲಿ ಅದ್ದೂರಿ ಕಾರ್ಯಕ್ರಮ. ಪಬ್ಲಿಕ್ ಟಿವಿಗೆ ಹರಸಿ ಹಾರೈಸಿದ ಸಿಎಂ ಡಿಸಿಎಂ. ಯಾರ ಆಸ್ತಿಯೂ ಅಲ್ಲ, ಇದು ನಿಮ್ಮ ಟಿವಿ ಎಂಬ ಘೋಷವಾಕ್ಯದೊಂದಿಗೆ ಫೆಬ್ರವರಿ 12, 2012ರಲ್ಲಿ ಲೋಕಾರ್ಪಣೆಗೊಂಡ ಅಲ್ಪಕಾಲದಲ್ಲೇ ಜನಪ್ರಿಯತೆ ಪಡೆದ ನಿಮ್ಮ ನೆಚ್ಚಿನ ಪಬ್ಲಿಕ್ ಟಿವಿಗೆ 13ನೇ ವರ್ಷದ ಸಾರ್ಥಕ ಸಂಭ್ರಮ. ಇಂದು 13 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 14ನೇ ವಸಂತಕ್ಕೆ ಕಾಲಿಟ್ಟಿದೆ. ಜೊತೆಗೆ ಪಬ್ಲಿಕ್ ಮೂವೀಸ್ಗೆ 7ರ ಸಾರ್ಥಕ ಸಂಭ್ರಮ. ಇಂದು ಪಬ್ಲಿಕ್ ಟಿವಿ ಕಚೇರಿಯಲ್ಲಿ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂಭ್ರಮದ ವಾರ್ಷಿಕೋತ್ಸವಕ್ಕೆ ಖ್ಯಾತ ಗಾಯಕರಾದ ಸುಪ್ರಿಯಾ ರಘುನಂದನ್, ದಿಯಾ ಹೆಗ್ಡೆ ಭಾವಗೀತೆ, ಜಾನಪದ ಗೀತೆ, ಸಿನಿಮಾ ಹಾಡುಗಳನ್ನ ಹಾಡಿ ಕಾರ್ಯಕ್ರಮಕ್ಕೆ ಮೆರುಗು ತುಂಬಿದ್ರು. ಬೆಣ್ಣೆ ಕದ್ದ ಕಳ್ಳ ಕೃಷ್ಣ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ನಾಲ್ಕು ತಂತಿ, ಭಾವಗೀತೆ, ಚಿತ್ರಗೀತೆ ಮೂಲಕ ನೆರೆದಿದ್ದ ವೀಕ್ಷಕ ಪ್ರಭುಗಳನ್ನ ರಂಜಿಸಿದ್ರು. ಇನ್ನು ಪಬ್ಲಿಕ್ ಟಿವಿ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಶುಭ ಹಾರೈಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಪಬ್ಲಿಕ್ ಟಿವಿಯ ಕಚೇರಿಗೆ ಬಂದು ವಾರ್ಷಿಕೋತ್ಸವಕ್ಕೆ ಶುಭ ಕೋರಿ ನಾನು ಕೂಡ ಪಬ್ಲಿಕ್ ಟಿವಿ ಅಭಿಮಾನಿ ಅಂದ್ರು. ಪಬ್ಲಿಕ್ ಟಿವಿ ಅಂದ್ರೆ ಅದು ಸಾರ್ವಜನಿಕರ ಪಾಲಿಗೆ ನಂಬಿಕೆಯ ಟಿವಿ. ಜನ ಸೀರಿಯಲ್, ಸಿನಿಮಾ ಬಿಟ್ಟು ರಾತ್ರಿ 9 ಗಂಟೆಗೆ ಪಬ್ಲಿಕ್ ಟಿವಿ ಬಿಗ್ ಬುಲೆಟಿನ್ ಮಿಸ್ ಮಾಡದೆ ನೋಡ್ತಾರೆ ಅಂತ ಹೇಳಿದ್ರು. ಪ್ರಾಮಾಣಿಕತೆಗೆ ನೈಜತೆಯ ಸುದ್ದಿ ವಾಹಿನಿ, ಜನಮೆಚ್ಚಿದ ಟಿವಿ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. 13 ವರ್ಷಗಳ ಹಿಂದೆ ನಾವು ಯಾವ ಧ್ಯೇಯ ಮತ್ತು ಉದ್ದೇಶವನ್ನು ಇಟ್ಟುಕೊಂಡು ಈ ಚಾನೆಲನ್ನು ಕಟ್ಟಿದ್ದೀವೋ ಅದನ್ನು ಕಿಂಚಿತ್ತೂ ಚ್ಯುತಿ ಬಾರದಂತೆ ಪಾಲನೆ ಮಾಡಿದ್ದೀವಿ ಎಂಬುದನ್ನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಜಾಗದಲ್ಲಿದ್ದೀವಿ ನಾವಿವತ್ತು. ಒಬ್ಬ ನ್ಯೂಸ್ ಪ್ರೆಸೆಂಟರ್ ಆಗಿ ನಾವು ತುಂಬ ಕಾಂಪ್ರಮೈಸ್ ಆಗಿದ್ದೀವಿ ಅಂತ ನನಗೇನು ಅನಿಸಲ್ಲ. ನಾನು ನೋಡ್ತಾ ಇದ್ದೀನಿ ನಮ್ಮ ಮನೆಗಳಲ್ಲಿ, ಎಲ್ಲ ಮನೆಗಳಲ್ಲಿ 9 ಗಂಟೆಗೆ ಪೈಲ್ಮಾನ್ ರಂಗನಾಥ್ ಏನು ಮಾತಾಡ್ತಾರೆ ಅಂತ ಆನ್ ಮಾಡಿಕೊಂಡು ಕಾಯ್ಕೊಂಡಿದ್ದು ನೋಡ್ತಾ ಇರ್ತಾರಲ್ಲ, ಆ ಟ್ರಸ್ಟು, ಆ ನಂಬಿಕೆ ಇವತ್ತು ಪಬ್ಲಿಕ್ ಟಿವಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಅದನ್ನು ಉಳಿಸ್ಕೊಂಡು 13 ವರ್ಷ ದಾಟಿದೆ ಅಂದರೆ ನಿಜವಾಗ್ಲೂ ನಾವು ನಿಮಗೆ ತುಂಬ ಹೃದಯದಿಂದ ಶುಭಾಶಯನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಮಾರಂಭದಲ್ಲಿ ಮನೋಹರ್ ನಾಯ್ಡು, ರಾಕ್ಲೈನ್ ವೆಂಕಟೇಶ್ ಭಾಗಿಯಾಗಿ ಖುಷಿ ಪಟ್ಟರು. ಪಬ್ಲಿಕ್ ಟಿವಿ 13ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸನ್ಮಾನಿಸಲಾಯಿತು. ಪಬ್ಲಿಕ್ ಟಿವಿಯ ಸಿಇಒ ಅರುಣ್ ಕುಮಾರ್ ಹಾಗೂ ಪಬ್ಲಿಕ್ ಟಿವಿಯ ಪ್ರಧಾನ ಸಂಪಾದಕರಾದ ದಿವಾಕರ್ ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಿದ್ರು. ಪಬ್ಲಿಕ್ ಟಿವಿ 13ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅಪಾರ ಹರ್ಷ ವ್ಯಕ್ತಪಡಿಸಿದ್ರು. ಪಬ್ಲಿಕ್ ಟಿವಿ ಇನ್ನಷ್ಟು ಯಶಸ್ಸು ಸಾಧಿಸಲಿ ಅಂತ ಸಿದ್ದರಾಮಯ್ಯ ಹಾರೈಸಿದ್ರು. ರಾಗದ್ವೇಷಗಳಿಲ್ಲದೇನೆ ನೀವು ನಿಮ್ಮ ಅಭಿಪ್ರಾಯವನ್ನು ನೇರವಾಗಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು 13 ವರ್ಷಗಳ ಸಂಭ್ರಮದಲ್ಲಿ ನೀವು ಇದ್ದೀರಿ. 14ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥದ್ದು ಮುಂದೇನೂ ಕೂಡ ನಿಮಗೆ ಶುಭವಾಗಲಿ ಅಂತೇಳಿ ಹಾರೈಸ್ತೀನಿ. ಇನ್ನು ವಾರ್ಷಿಕೋತ್ಸವ ನಿಮಿತ್ತ ಪಬ್ಲಿಕ್ ಟಿವಿ ಕಚೇರಿಯಲ್ಲಿ ಹಲವು ಸ್ಪರ್ಧೆಗಳನ್ನ ಆಯೋಜಿಸಲಾಗಿತ್ತು. ಅದರಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕೇಕ್ ಕತ್ತರಿಸಿ ಸಿಬ್ಬಂದಿ ಸಂಭ್ರಮಿಸಿದ್ರು. ಪಬ್ಲಿಕ್ ಟಿವಿ ನೀವೇ ಬೆಂಬಲಿಸಿ ಬೆಳೆಸಿದ ಟಿವಿ. ನಮ್ಮನ್ನ ಹರಿಸಿ ಹಾರೈಸಿ ಪ್ರೀತಿಯಿಂದ ಪೋಷಿಸಿದ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ, ಜಾಹೀರಾತುದಾರರಿಗೆ, ಕೇಬಲ್ ಆಪರೇಟರ್ಸ್ಗೆ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ನಂಬಿಕೆ, ಪ್ರೀತಿಯೇ ನಮ್ಮ ಆಸ್ತಿ. ಪಬ್ಲಿಕ್ ಟಿವಿ, ಬೆಂಗಳೂರು.